ಎಲ್ಲರಿಗೂ ನಮಸ್ಕಾರ. ಇದು ಈ ಬೆಳಗಿನ ಮೀಡಿಯಾ ವಾಚ್. ತಮಗೆಲ್ಲ ಶುಭೋದಯ, ಶುಭ ಬೆಳಕು, ಗುಡ್ ಮಾರ್ನಿಂಗ್. ಸೊ ಮೀಡಿಯಾ ವಾಚ್ ಇದು ನಾನು ಭಾಳ ಹಿಂದೆ ಮಾಡ್ತಾ ಇದ್ದಂಥ ಕಾರ್ಯಕ್ರಮ. ಸುದ್ದಿ ಟಿ ವಿಯಲ್ಲಿ ಕೂಡ ಮೀಡಿಯಾ ವಾಚ್ ಇತ್ತು. ಬೆಳಗಿನ ಪತ್ರಿಕೆಗಳಲ್ಲಿ ಬರುವ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆ ಇದು. ಒಂದು ಸುದ್ದಿಯನ್ನು ವಿಶ್ಲೇಷಿಸಬಹುದು, ಎರಡು ಸುದ್ದಿಯನ್ನು ವಿಶ್ಲೇಷಿಸಬಹುದು. ಸೊ ಯಾವ ಪತ್ರಿಕೆಗಳು ಯಾವ ವರದಿಗೆ ಹೆಚ್ಚಿನ ಮಹತ್ವ ಕೊಟ್ಟಿವೆ ಏನು ಅನ್ನೋದು ಇದರ ವಿಶ್ಲೇಷಣೆಯ ಮೂಲ ಸಾರ ಇದೆ. ಸೊ ಇವತ್ತಿನ ಪತ್ರಿಕೆಗಳಲ್ಲಿ ಹಲವಾರು ಸುದ್ದಿಗಳು ಪ್ರಮುಖ ಸ್ಥಾನವನ್ನು ಪಡೆದಿವೆ. ಕೆಲವು ಪತ್ರಿಕೆಗಳಲ್ಲಿ ಸೋನಿಯಾ ಗಾಂಧಿಯವರ ನಿನ್ನೆ ಏನು ಅವರು ಭಾರತ ಜೋಡೋ ಯಾತ್ರದಲ್ಲಿ ಅವರು ಜೊತೆಯಾಗಿ ರಾಹುಲ್ ಜೊತೆಗೆ ಹೆಜ್ಜೆ ಹಾಕಿದ್ರು, ಆ ವಿಷಯದ ಬೇರೆ ಬೇರೆ ಸುದ್ದಿಗಳಿದೆ. ನಾನು ಇವತ್ತು ವಿಶ್ಲೇಷಣೆಗೆ ಎತ್ತಿಕೊಂಡ ಸುದ್ದಿ ಏನಿದೆ ಅದು ಬೊಮ್ಮಾಯಿ ಮತ್ತು BSY ಯಾತ್ರೆಗೆ ಸಂಬಂಧಪಟ್ಟಿದೆ. ಸೊ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ. ಈಗಾಗಲೇ ಮುಂಬರುವ ವಿಧಾನಸಭಾ ಚುನಾವಣೆಗೆ ಒಂದು ರೀತಿಯ ವೇದಿಕೆ ಸಿದ್ಧವಾಗಿದೆ. ಎಲ್ಲರೂ ಕೂಡ ಯುದ್ಧ ರಂಗಕ್ಕೆ ಇಳಿಯುವುದಕ್ಕೆ ಸನ್ನದ್ಧರಾಗಿದ್ದಾರೆ. ಸೊ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡಿಬಿಟ್ಟಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಸೊ ಭಾರತ ಜೋಡೋ ಯಾತ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬುತ್ತಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಸಾಮಾನ್ಯ ಜನರ ಜೊತೆ ರಾಹುಲ್ ಗಾಂಧಿ ಬೆರೆಯುತ್ತಿರುವ ರೀತಿ ಏನಿದೆ ಅದು ಪಕ್ಷಕ್ಕೆ ರಕ್ತ ಮಾಂಸಗಳನ್ನು ತುಂಬುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಅದರ ಜೊತೆ ಬಹಳ ಮುಖ್ಯವಾಗಿ ಯಾವುದು ಮುಖ್ಯ ವಿಚಾರ, ಒಂದು ಚುನಾವಣೆ ಏನಿರುತ್ತೆ, ಚುನಾವಣೆಯಲ್ಲಿ ಹಲವಾರು ಇಶ್ಯೂಗಳು ಇದ್ದರೂ ಕೂಡ ಕೆಲವು ಇಶ್ಯೂಗಳು ಏನಿವೆ ಆ ಇಶ್ಯೂಗಳು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತವೆ, ಎಮರ್ಜಿ ಆಗುತ್ತೆ. ಅದು ಮೇಲ್ನೋಟಕ್ಕೆ ಕಾಣುತ್ತಿಲ್ಲ. ಜನರ ಮನಸ್ಸಿನ ಒಳಗಡೆ ಇದೆಯಲ್ಲ, ಒಳಗಡೆ ಏನಿದೆ ಅನ್ನೋದು. ಪ್ರತಿ ಚುನಾವಣೆಯನ್ನು ನಾನು ನೋಡ್ತಾ ಬಂದ 80ರ ದಶಕದಿಂದ ಇದುವರೆಗೆ ಪ್ರತಿ ಚುನಾವಣೆಯಲ್ಲ ಒಂದು ಇಶ್ಯೂ ಎಮರ್ಜಿ ಆಗಿದೆ, ಅದು ಮೇಲ್ನೋಟಕ್ಕೆ ಕಾಣುತ್ತೆ. ಕಾಂಗ್ರೆಸ್ ಪಕ್ಷ ಈಗ ಕೆಲವು ಇಶ್ಯೂಗಳನ್ನು ಅದು ಇಶ್ಯೂವನ್ನಾಗಿ ಪರಿವರ್ತಿಸ್ತಾ ಇದೆ. ಅದು ಯಾವ ರೀತಿಯ ರಾಜಕೀಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡಬೇಕು, ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೇವಲ ಹಿಂದುತ್ವ ಏನಿದೆ, ಹಿಂದೂ ಧರ್ಮ, ಹಿಂದುತ್ವ ಇಂಥ ವಿಚಾರಗಳಿಂದ ಜನ ತಮ್ಮ ಸಮಸ್ಯೆಗಳತ್ತ ತಿರುಗ್ತಾ ಇದ್ದಾರೆ. ಅದು ಒಂದು ಈ ಭಾರತ ಜೋಡೋ ಕಾರ್ಯಕ್ರಮ ಏನಿದೆ ಅದರ ಯಶಸ್ಸು ಅಂತ. ಜನ ನಿರುದ್ಯೋಗದ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ದಾರೆ, ಜನ ಸಮಾನತೆಯ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ದಾರೆ, ಜನ ಧರ್ಮ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ಸಂಬಂಧಪಟ್ಟಿದ್ದಾರೆ. ಈ ವಿಚಾರವನ್ನು ಸಮಾಜದಲ್ಲಿ ಚರ್ಚೆಯ ಹಂತಕ್ಕೆ ತಂದಂಥದ್ದು ಭಾರತ ಜೋಡೋ ಯಾತ್ರೆ. ಅದರ ಜೊತೆಗೆ ಒಂದು ಕನೆಕ್ಟ್ ಆಗೋದು ಇರುತ್ತಲ್ಲ, ಸಾಮಾನ್ಯ ಜನರ ಜೊತೆ ಕನೆಕ್ಟ್ ಆಗೋದು ಯಾವುದೇ ರಾಜಕೀಯ ಪಕ್ಷಕ್ಕಾದರೂ ಬಹಳ ಮುಖ್ಯವಾಗಿದೆ. ಆ ರೀತಿಯ ಕನೆಕ್ಟ್ ಆಗುವುದ ಕೆಲಸ ಏನಿದೆ ಅದು ಈಗ ಪ್ರಾರಂಭ ಆಗಿದೆ. ನೀವು ಈ ಯಾತ್ರೆಯ ಸಂಬಂಧದಲ್ಲಿ ಹಲವಾರು ಯೂಟ್ಯೂಬರ್ಸ್ಗಳು ಇನ್ನೊಬ್ಬರು ಮತ್ತು ಅವರು ಮೇನ್ ಸ್ಟ್ರೀಮ್ ಮೀಡಿಯಾ ಈ ಒಂದು ಭಾರತ ಜೋಡೋ ಯಾತ್ರೆಗೆ ಅಂಥ ಮಹತ್ವವನ್ನು ಕೊಟ್ಟಿಲ್ಲ. ಮೊದಲ ದಿನ ಯಾವಾಗ ಗುಂಡ್ಲುಪೇಟೆಗೆ ಭಾರತ ಜೋಡೋ ಯಾತ್ರೆ ಬಂತು ಅವತ್ತು ಮಾತ್ರ ಪ್ರಚಾರ ಕೊಟ್ಟು, ಅದಾದ ಮೇಲೆ ಮೇನ್ ಸ್ಟ್ರೀಮ್ ಮಾಧ್ಯಮ ಇದನ್ನು ಒಂದು ರೀತಿಯಲ್ಲಿ ಋಣಾತ್ಮಕವಾಗಿ ಏನು ನೋಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದರಲ್ಲಿರೋ ಪಾಸಿಟಿವ್ ಅಂಶಗಳು ಅದರ ಇವತ್ತಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಸಾಮಾನ್ಯ ಜನರ ಜೊತೆ ರಾಹುಲ್ ಗಾಂಧಿ ಭೇಟಿಯಾಗೋದಿದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಒಬ್ಬ ನಾಯಕನಾದವನು ಜನನಾಯಕನಾಗಬೇಕು ಅಂತಂದರೆ ಜನರ ನಡುವಿನಿಂದ ಅವರು ಬೆಳಿಬೇಕು, ಜನರ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡಬೇಕು. ಆ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಅದು BJPಯ ಒಳಗಡೆ ಒಂದು ರೀತಿಯ ಭಯವನ್ನು ಮೂಡಿಸಿದೆ. ಇದಕ್ಕೆ ಪ್ರತಿಯಾಗಿ ಈಗ ಭಾರತೀಯ ಜನತಾ ಪಕ್ಷ ಬೊಮ್ಮಾಯಿ ಮತ್ತು BS ಯಡಿಯೂರಪ್ಪ ಜಂಟಿ ಯಾತ್ರೆಯನ್ನು ಮಾಡ್ತಾ ಸುಮಾರು 50 ಕ್ಷೇತ್ರಗಳಲ್ಲಿ ಅವರು ಪ್ರವಾಸ ಮಾಡ್ತಾರೆ. ರಾಜಕೀಯ ಪಕ್ಷವಾಗಿ ಮಾಡಲೇಬೇಕು, ಯಾಕೆಂದರೆ ಅಧಿಕಾರ ಉಳಿಸ್ಕೊಳ್ಬೇಕು ಅಂದರೆ ಮಾಡಲೇಬೇಕು. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಲ್ಲ. ಯಡಿಯೂರಪ್ಪನವರಿಗೆ ಮೊದಲಿನ ಹಾಗೆ ಮತ ತರುವ ಶಕ್ತಿ ಇದೆಯಾ?
ಅನ್ನೋದು ಒಂದು ಪ್ರಶ್ನೆ. ಮುಖ್ಯಮಂತ್ರಿ ಬೊಮ್ಮಾಯಿಯವರು ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ, ಜನ ಬೊಮ್ಮಾಯಿಯವರಿಗೆ ಎಷ್ಟರ ಮಟ್ಟಿಗೆ ಮತ ಹಾಕ್ತಾರೆ, ಅದು ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಕೂಡ ಈ ಯಾತ್ರೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ಯಾತ್ರೆಯ ರೂಪುರೇಷೆಯ ಕೆಲವು ವಿಚಾರಗಳು ಪ್ರಕಟ ಆಗಿವೆ. ಅದನ್ನು ಮೀರಿದರೆ ಇವತ್ತೇನು ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಇವತ್ತು ನಡೀತಾ ಇದೆ. ಈ ಸಭೆಯಲ್ಲಿ ಅಂತಿಮ ರೂಪುರೇಷೆಯನ್ನು ಈ ಪ್ರವಾಸ ಕೊಡಲಾಗುತ್ತೆ. ಈಗಿನ ಮಾಹಿತಿಯ ಪ್ರಕಾರ ಸುಮಾರು 50 ಕ್ಷೇತ್ರಗಳಲ್ಲಿ ಅವರಿಬ್ಬರು ಪ್ರವಾಸ ಮಾಡಲಿದ್ದಾರೆ. ಈ ಒಂದು ಯಾತ್ರೆಯಲ್ಲಿ 50 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತಗಳು ಬಂದಿದ್ವು ಅಲ್ಲಿ ಇವರ ಪ್ರವಾಸ ನಡೆಯುತ್ತೆ ಅನ್ನುವುದು ಈಗಿನ ಮಾಹಿತಿ. ಅದರ ಜೊತೆಗೆ ಬೇರೆ ಬೇರೆ ಸಮಾವೇಶಗಳು, ಬಿಜೆಪಿ ಸಮಾವೇಶಗಳ ಬಗ್ಗೆ, ಜಾತಿವಾರು ಸಮಾವೇಶಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. ಸೊ ಈಗಲೂ ಕೂಡ OBC ಒಂದು ಸಮಾವೇಶ ನಡೆಯುತ್ತಂತೆ, ಅದರಂತೆ ಮಹಿಳೆಯರ ಸಮಾವೇಶ ನಡೆಯುತ್ತಂತೆ, SC/ST ಸಮಾವೇಶ ನಡೆಯುತ್ತಂತೆ. ಈ ಸಮಾವೇಶಗಳೇನಿವೆ, ಈ ಸಮಾವೇಶಗಳ ಮೂಲಕ ಭಾರತದ ಜಾತಿ ರಾಜಕಾರಣದಲ್ಲಿ ಮಹತ್ವದ ತಿರುವು ಪಡೆಯುವ ಒಂದು ಯತ್ನ ನಡೀತಾ ಇದೆ. ಅದರ ಜೊತೆಗೆ ಕನೆಕ್ಟ್ ಆಗುವುದಕ್ಕೆ ಬಿಜೆಪಿ ಏನು ಮಾಡ್ತಾ ಇದೆ ಅಂತ ಅಂದರೆ, ಅವರು ಈ ನಾಯಕರು ಯಾರು ಪ್ರವಾಸ ಮಾಡ್ತಾರೆ, ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳವರ ಮನೆಯಲ್ಲಿ ಊಟ ಉಪಹಾರವನ್ನು ಸ್ವೀಕರಿಸ್ತಾರೆ. ಈ ಊಟ ಉಪಹಾರ ಸ್ವೀಕರಿಸೋದ್ರಿಂದ ಜಗತ್ತಿನಲ್ಲಿ ಏನು ಬದಲಾವಣೆ ಆಗಲ್ಲ. ಸೊ ಆದರೆ ಆ ಪ್ರಯೋಗವನ್ನು ಮಾಡ್ತಿದ್ದಾರೆ. ಯಾಕಂದರೆ ಮೂಲಭೂತವಾಗಿ ಮತದಾರರು ಮುಗ್ಧರಾಗಿದ್ದಾರೆ, ಅವರನ್ನು ಡೈವರ್ಟ್ ಮಾಡ್ತಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಇದೆ. ಆ ಸರ್ಕಾರ ಏನು ಕೆಲಸ ಮಾಡಿದೆ ಅನ್ನೋದನ್ನು ಜನರಿಗೆ ಒಂದು ತಿಳಿಸುವ ಯತ್ನ. ಸೊ ಆ ಮೂಲಕ ಯಾಕೆಂತಂದರೆ ಬಹುತೇಕ ಯಾವುದೇ ಸರ್ಕಾರ ಇರಲಿ, ಅದು ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ ಅಂತಲ್ಲ, 5 ವರ್ಷಗಳ ಅಥವಾ 3 ವರ್ಷಗಳ ಪೂರೈಸಿದ ಇನ್ಕಂಬೆನ್ಸಿ ಶುರುವಾಗುತ್ತೆ ಒಂದು ಸರ್ಕಾರಕ್ಕೆ. ಜನರ ಮೂಲಭೂತ ಸಮಸ್ಯೆಗಳನ್ನು ನೀವು ಯಾವ ರೀತಿ ಅಡ್ರೆಸ್ ಮಾಡಿದಿರಿ ಅನ್ನೋದು ಮುಖ್ಯ ಆಗುತ್ತೆ. ಕೇವಲ ಧರ್ಮ ರಾಜಕಾರಣ ಮಾತ್ರ ನಿಮಗೆ ಮತವನ್ನು ತರಲ್ಲ. ಆ ಯತ್ನವನ್ನು ಬಿಜೆಪಿ ಪ್ರಾರಂಭಿಸಿದೆ. ಸೊ ಹೀಗೆ ಈ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಒಂದು ಕಡೆ ಪ್ರವಾಸ ಮಾಡಿದರೆ, ಇನ್ನೊಂದು ಕಡೆ ನಳಿನ್ ಕುಮಾರ್ ಕಟೀಲ್, ಉಸ್ತುವಾರಿ ಅರುಣ್ ಸಿಂಗ್, ಈ ಬೇರೆ ಬೇರೆ ತಂಡಗಳಲ್ಲಿ ಇವರು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಾರೆ. ನನಗಿರೋ ಕುತೂಹಲ, ಇವರು ಜನರಿಗೆ ಏನು ಹೇಳ್ತಾರೆ? ಇವರು ಕೇವಲ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೋ ಅದನ್ನು ಮೀರಿ ವಿಸ್ತರಿಸುವ ಯತ್ನವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಒಂದು ಹಂತದಲ್ಲಿ ಮಾತ್ರ ಹಿಂದುತ್ವ ವರ್ಕೌಟ್ ಆಗುತ್ತೆ, ಅದನ್ನು ಮೀರಿ ಆಗಲ್ಲ. ದಕ್ಷಿಣ ರಾಜ್ಯಗಳಲ್ಲಿ ಹಾಗೆ, ದಕ್ಷಿಣ ರಾಜ್ಯಗಳ ಉತ್ತರ ರಾಜ್ಯಗಳ ಹಾಗೆ ಇಲ್ಲ. ಸೊ ಹಿಂದುತ್ವ ಸೇಲ್ ಆಗೋದಿದ್ರೆ ಒಂದು ಹಂತದಲ್ಲಿ ಸೇಲ್ ಆಗುತ್ತೆ. ನೀವು ಅಂಗಡಿ ತೆಗೆದುಕೊಂಡು ಕೂತ್ಕೊಂಡಿರಿ, ಅಂಗಡಿಯಲ್ಲಿರುವ ಎಲ್ಲ ವಸ್ತುಗಳು ಮಾರಾಟ ಆಗಲ್ಲ. ಜನ ಏನು ಬೇಕೋ ಆ ವಸ್ತು ತಗೋತಾರೆ, ಇವರು ಬೇಕಂತ ಮಾರಾಟ ಮಾಡ್ತಾರೆ. ಆದ್ದರಿಂದ ಈ ಬೇಸ್ ಇದೆಯಲ್ಲ, ಈ ಬೇಸನ್ನು ವಿಸ್ತರಿಸುವ ಕೆಲಸಕ್ಕೆ ಬಿಜೆಪಿ ಈಗ ತಯಾರಿದೆ. ಹಿಂದುಳಿದ ವರ್ಗಗಳಲ್ಲಿ ಈಗಾಗಲೇ ದಲಿತರಲ್ಲಿ 2 ಪಂಗಡ ಆಗಿದೆ, ಬಲಗೈ ಮತ್ತು ಎಡಗೈ. ಮೊದಲಿಂದ ಇತ್ತು. ಸೊ ಎಡಗೈ ದಲಿತರು ಏನಿದ್ದಾರೆ ಅವರನ್ನು ಬಿಜೆಪಿ ಸೆಳೆದುಕೊಂಡಿದೆ ಈಗ ಒಂದು ಪ್ರಮಾಣದಲ್ಲಿ. OBCಯಲ್ಲಿ ಹಾಗೆ ಈಗ ಮತಗಳನ್ನು ಪಡಿಬೇಕು ಅನ್ನೋದು ಅವ್ರ ಮುಂದಿರುವ ಚಾಲೆಂಜ್. ಯಾಕೆಂದರೆ ಬಿಜೆಪಿಯಲ್ಲಿ ಪ್ರಮುಖವಾದ OBC ನಾಯಕರುಗಳಿಲ್ಲ. ಸೊ ನೀವು ಈ ಕುರುಬರಲ್ಲಿ ತಗೊಳ್ಳಿ, ಈಶ್ವರಪ್ಪ ಒಬ್ಬ ನಾಯಕರಾದರೂ ಕೂಡ ಎಲ್ಲ ಕುರುಬರು ಒಪ್ಪಿಕೊಳ್ಳುವ ನಾಯಕತ್ವ ಅವರಿಗಿಲ್ಲ. OBC ನಾಯಕತ್ವ ಸಿದ್ದರಾಮಯ್ಯನವರಿಗಿದೆ. ಅದರ ಜೊತೆಗೆ ಅವರಿಗೆ ಇರುವ ಚಾಲೆಂಜ್ ಅಂದರೆ ಒಕ್ಕಲಿಗರ ಮತ ಬ್ಯಾಂಕನ್ನು ಅವರು ಯಾವ ರೀತಿ ಪರಿವರ್ತಿಸ್ತಾರೆ. ಒಕ್ಕಲಿಗರ ಸಮುದಾಯದಲ್ಲಿ ದೇ ಆರ್ ಸೆಕ್ಯುಲರ್ ಕಮ್ಯುನಿಟಿ. ಅವರು ಹಿಂದುತ್ವಕ್ಕೆ ಒಂದು ಹಂತದವರೆಗೆ ಮಾತ್ರ ಅವರು ಬೆಲೆ ಕೊಡಬಾರ್ದು. ಆದರೆ ಸ್ವಲ್ಪ ಮಟ್ಟಿಗೆ ಈಗ ಹಿಂದುತ್ವದ ಇಶ್ಯೂವನ್ನು ಒಕ್ಕಲಿಗರ ಜನ ಸಮುದಾಯ ಎಲ್ಲಿರುತ್ತೋ ಅಲ್ಲಿ ಬಿತ್ತುವ ಯತ್ನ ನಡೀತಾ ಇದೆ. ಸೊ ಹಿಜಾಬ್ ನಂತರ ಮಂಡ್ಯದಲ್ಲಿ ಏನಾಯಿತು ಅಂತ ನೋಡಿದ್ದೀವಿ. ಇಂಥವುಗಳು ಒಂದು ಹಂತದವರೆಗೆ ಮಾತ್ರ ವರ್ಕೌಟ್ ಆಗ್ತವೆ. ಅದರಿಂದ ಒಕ್ಕಲಿಗರನ್ನು ಅವರು ಪಡೆದರು. ಆ ಕಾರಣಕ್ಕಾಗಿಯೇ ಇವರ BSY ಮತ್ತು ಬೊಮ್ಮಾಯಿಯವರ ಈ ಒಂದು ಪ್ರವಾಸ ಯಾತ್ರೆ ಇದೆಯಲ್ಲ, ಆ ಯಾತ್ರೆ ಮುಖ್ಯವಾಗಿ ಉತ್ತರ ಕರ್ನಾಟಕಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅವರು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಜೊತೆಗೆ ಅವರು ಈ ಹಿಂದುಳಿದ ವರ್ಗಗಳು, SC/ST ಇಂಥವರನ್ನೆಲ್ಲ ಸೆಳೆಯುವ ಒಂದು ಯತ್ನವನ್ನು ಪ್ರಾರಂಭಿಸಿದ್ದಾರೆ. ಅದು ಇವರ ಈ ಯಾತ್ರೆಯಲ್ಲೂ ಅದು ಕಾಣ್ತಾ ಇದೆ. ಅವರು ಇದಕ್ಕಾಗಿ ಏನೇನು ಕಾರ್ಯತಂತ್ರಗಳನ್ನು ರೂಪಿಸ್ತಾರೆ ಅನ್ನೋದನ್ನು ನೋಡಬೇಕು. ಆದರೆ ಅದನ್ನು ತಮ್ಮ ಮತ ಬ್ಯಾಂಕನ್ನು ಗಟ್ಟಿಗೊಳಿಸಿಕೊಳ್ಳುವುದರ ಜೊತೆಗೆ ಬೇರೆ ಮತಗಳನ್ನು ಸೆಳೆದುಕೊಳ್ಳುವ ಒಂದು ಯತ್ನವನ್ನು ಬಿಜೆಪಿ ಯಾತ್ರೆಯ ಮೂಲಕ ಮಾಡ್ತಾ ಇದೆ. ಆದರೆ ಇಲ್ಲಿರುವ ಸಮಸ್ಯೆ ಏನು ಅಂತಂದರೆ, ಯಡಿಯೂರಪ್ಪ ಅವರು ಈ ರಾಜ್ಯದ ರಾಜಕಾರಣದಲ್ಲಿ ಬಹುದೊಡ್ಡ ಫೋರ್ಸ್ ಆಗಿದ್ದವರು ಅನುಮಾನ ಇಲ್ಲ. ಆದರೆ
ಅವರಿಗೆ ಮತ್ತೆ ಮತ ತರುವ ಶಕ್ತಿ ಈಗ ಇದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಯಡಿಯೂರಪ್ಪ ಏನಿದ್ರು ಕೂಡ ಅವರು ಮತ್ತೆ ಮುಖ್ಯಮಂತ್ರಿ ಆಗಲಾರರು ಅನ್ನೋದು ಬಂದಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಲಿಂಗಾಯತ ಸಮುದಾಯ ಅವರಿಗೆ ಬೆಂಬಲ ನೀಡುತ್ತೆ. ಅವರು ಮುಖ್ಯಮಂತ್ರಿ ಆಗಲ್ಲ, ಇನ್ನೊಬ್ಬರು ಆಗ್ತಾರೆ ಅಂದಾಗ ಅದೇ ರೀತಿ ಪರಿಣಾಮವನ್ನು ಯಡಿಯೂರಪ್ಪ ಬೀರುತ್ತೆ. ಸೊ ಅದರಿಂದ ಮೊದಲು ಇದರಲ್ಲಿ ಏನು 3 ತಂಡ 5 ತಂಡ ಮಾಡಬೇಕು ಅಂದಾಗ ಯಡಿಯೂರಪ್ಪರನ್ನು ಕನ್ಸಿಡರ್ ಮಾಡಲಿಲ್ಲ ಬಿಜೆಪಿ. ಆದರೆ ಈಗ ಭಾರತ ಜೋಡೋ ಯಶಸ್ಸಿನ ನಂತರ ಯಡಿಯೂರಪ್ಪ ಅನ್ನುವ ಅಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸೋ ಹೊರಟಿದ್ದಾರೆ. ಆದರೆ ಈ ಬ್ರಹ್ಮಾಸ್ತ್ರ ಮೊದಲನೇ ಶಕ್ತಿ ಇದೆಯಾ? ಯಾಕಂದರೆ ಈ ಅಸ್ತ್ರಗಳಿಗೆ ಹಾಗೆ ಒಂದ್ಸಲ ನೀವು ಬಿಡ್ಬೋದು, ಅದು ಒಂದ್ಸಲ ಬಿಟ್ಟ ಮೇಲೆ ಅದು ಶಕ್ತಿಯನ್ನು ಕಳ್ಕೋದು. ಬ್ರಹ್ಮಾಸ್ತ್ರ ಇರಲಿ, ಆಗ್ನೇಯಾಸ್ತ್ರ ಇರಲಿ, ಯಾವುದೇ ವರುಣಾಸ್ತ್ರ ಇರಲಿ, ಯಾವ ಅಸ್ತ್ರಗಳು ಹಾಗೆ ಅದಕ್ಕೊಂದು ಹಂತದವರೆಗೆ ಮಾತ್ರ ಶಕ್ತಿ ಇರುತ್ತೆ. ಅದಾದಮೇಲೆ ಈ ಅಸ್ತ್ರಗಳು ಶಕ್ತಿಯನ್ನು ಕಳ್ಕೊಳ್ತವೆ. ಸೊ ಯಡಿಯೂರಪ್ಪ ಅನ್ನುವ ಈ ಅಸ್ತ್ರ ಈಗ ಎಷ್ಟರ ಮಟ್ಟಿಗೆ ಇದು ಟೆಸ್ಟ್, ಯಡಿಯೂರಪ್ಪನವ್ರಿಗೂ ಟೆಸ್ಟು, ಬಿಜೆಪಿಗೂ ಟೆಸ್ಟ್. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವರು ಮೊದಲಿನಂತೆ ಮತವನ್ನು ತರುವ ಒಂದು ಸ್ಟ್ರೆಂತ್ ಮೊದಲಿನಂತೆ ಅಲ್ಲ. ಅವ್ರು ಯಾವತ್ತೂ ಮತ ತಂದೇ ಇಲ್ಲ. ಅವ್ರು ಯಾಕಂದರೆ ಯಾವತ್ತೂ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದವರೇ ಅಲ್ಲ. ಅವರು ಯಾವತ್ತೂ ಬೇರೆಯವರ ನೆರಳಿನಲ್ಲಿದ್ದರು. JDSನಲ್ಲಿ ಅವರಿದ್ದಾಗಲೂ ಒಟ್ಟು ದೇವೇಗೌಡರ ನೆರಳಾಗಿದ್ದರು. BJPಗೆ ಎಂಟ್ರಿ ತಗೊಂಡು ಹಲವಾರು ಖಾತೆಗಳನ್ನು ನಿರ್ವಹಿಸಿದ್ರು. ಆಗ ಅವರು ಯಡಿಯೂರಪ್ಪನವ್ರ ನೆರಳೇ ಆಯಿತು. ಅಂದರೆ ಒಬ್ಬ ನಾಯಕ ತನ್ನ ಸ್ವಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯವಾದ್ದು. ಆದರೆ ಬೊಮ್ಮಾಯಿ ಅವರ ವ್ಯಕ್ತಿತ್ವ ಇಲ್ಲ. ಅವರು ಸಾಧು ಸಜ್ಜನ ಅಂತ. ರಾಜಕಾರಣದಲ್ಲಿ ಸಾಧುನೋ ಸಜ್ಜನ ಇಂಪಾರ್ಟೆಂಟ್ ಇಲ್ಲ, ರಾಜಕಾರಣದಲ್ಲಿ ಗೆಲುವು ಮುಖ್ಯ. ಜನ ನಿಮಗೆ ಬೆಂಬಲ ಕೊಡ್ತಾರೆ. ಈ ಜನ ಬೆಂಬಲ ಕೊಡುವಂತಹ ಒಂದು ನಾಯಕತ್ವ ಏನಿದೆ ಅದು ಅಲ್ವೇ ಅಲ್ಲ ಬೊಮ್ಮಾಯಿ ಅವರು. ಅದ್ರ ಜೊತೆಗೆ ಅವರ ಆಡಳಿತ ಏನಿದೆ, ಅದು ಯಶಸ್ವಿ ಆಡಳಿತ ಅಲ್ಲ. BJP ದಟ್ ಈಸ್ ಅಟರ್ ಫೇಲ್ಯೂರ್. ಆದರೆ ಆ ಫೇಲ್ಯೂರನ್ನು ಮುಚ್ಚಿಕೊಳ್ಳುವುದಕ್ಕೆ ಈ ಹಿಂದುತ್ವದ ಒಂದು ಪರದೆಯನ್ನು ಹಾಕಿಕೊಳ್ಳಾಗಿದೆ. ಸಮಾಜವನ್ನು ಏನಿದೆ, ಈ ಬಹುಸಂಖ್ಯಾತ ರಾಜಕಾರಣ ಅಂತ ನಾನು ಭಾಳ ಸಂದರ್ಭದಲ್ಲಿ ಮಾತಾಡ್ತೇನೆ. BJP ಮಾಡ್ತಾ ಇರೋದು ಬಹುಸಂಖ್ಯಾತ ರಾಜಕಾರಣ. ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಈ ಬಹುಸಂಖ್ಯಾತ ರಾಜಕಾರಣ ಶುರುವಾಗಿದೆ. ಮೊದಲು ಅಲ್ಪಸಂಖ್ಯಾತ ರಾಜಕಾರಣ ಇತ್ತು. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು, ನೋವನ್ನು ಅನುಭವಿಸಿದ್ರು, ಅವರು ಪರವಾಗಿರುವಂಥ ರಾಜಕಾರಣವನ್ನು ಇದು ಕಾಂಗ್ರೆಸ್ ಮಾಡ್ತಾ ಬಂತು. ಆದರೆ ಬದಲಾಗ್ಬಿಟ್ಟು ಇವರು ಬಹುಸಂಖ್ಯಾತ ರಾಜಕಾರಣ, ಅವರಿಗೆ ಏನು ಬೇಕೋ ಅದು ಕೊಡುವಂಥ, ಅವ್ರ ಮನಸ್ಥಿತಿಯನ್ನು ಬಳಸ್ಕೊಳ್ಳುವಂಥದ್ದು. ಅದಕ್ಕಾಗಿ ಅಲ್ಪಸಂಖ್ಯಾತರನ್ನ, ಸಮಾಜದ ಕೆಳವರ್ಗವನ್ನು ದೂಷಿಸುವಂಥ ಈ ಬಹುಸಂಖ್ಯಾತ ರಾಜಕಾರಣ ಯಾವಾಗಲೂ ಅದಕ್ಕೊಂದು ಮಿತಿ ಇದೆ. ಒಂದು ಹಂತವನ್ನು ಮೀರಿ ಅದು ಫಲವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಟಿಮೇಟ್ಲಿ ಸಮಾಜ ಒಂದಾಗಿರಬೇಕು. ಆದ್ದರಿಂದ ಇದು ಕಾಂಗ್ರೆಸ್ ಮಾಡುತ್ತಿರುವುದು ಭಾರತ ಜೋಡೋ ಯಾತ್ರೆಯಾದರೆ ಇವರು ಮಾಡ್ತಾ ಇರೋದು ಭಾರತ ವಿಭಜನೆಯ ರಾಜಕಾರಣ. ಕಟ್ಟುವುದಕ್ಕೆ ಯಾವತ್ತೂ ಶಕ್ತಿ ಇರ್ತದೆ. ಇವತ್ತಲ್ಲ ನಾಳೆ ಕಟ್ಟುವುದಕ್ಕೆ ಜನ ಬೆಂಬಲ ಕೊಡ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳು ಕಟ್ಟುವುದರ ಬಗ್ಗೆ ಆಲೋಚನೆ ಮಾಡಬೇಕು ಹೊರತು ಅವರು ಯಾವ ಸಂದರ್ಭದಲ್ಲೂ ಕೂಡ ಒಡೆಯುವುದು ಆಲೋಚನೆ ಮಾಡಬೇಕು. ಆದರೆ BJP ಮೂಲ ಅಸ್ತ್ರನೇ ಒಡೆಯುವುದಾಗಿದೆ. ಸಮಾಜವನ್ನು ಜಾತಿ ಹೆಸರಿನಲ್ಲಿ, ಕೋಮು ಹೆಸರಿನಲ್ಲಿ ಹೊಡಿತಾ ರಾಜಕೀಯ ಲಾಭವನ್ನು ಪಡೆಯುತ್ತೆ. ಆ ಅಸ್ತ್ರವನ್ನು ಅವರು ಇವತ್ತು ಪ್ರಯೋಗಿಸೋದು ಕಷ್ಟ ಇದೆ. ಯಾಕೆಂದರೆ ಜನ ಅಲ್ಟಿಮೇಟ್ಲಿ ತಮ್ಮ ಮೂಲಭೂತ ಸಮಸ್ಯೆಗಳಿರ್ತಾವಲ್ಲ, ಅದು ಒಂದು ಸರ್ಕಾರ ಹೇಗೆ ಅಡ್ರೆಸ್ ಮಾಡುತ್ತೆ ಅನ್ನೋ ಸಾಮಾನ್ಯ ಜನರಿಗೆ ಮುಖ್ಯವಾದ್ದು, ರೈತರಿಗೆ ಬಹಳ ಮುಖ್ಯವಾದ್ದು. ರೈತರ ಬಗ್ಗೆ ಯಾವತ್ತೂ BJP ಕಾನ್ಸಂಟ್ರೇಟ್ ಮಾಡಿಲ್ಲ. ಆದರೆ ಯಡಿಯೂರಪ್ಪ ಇದ್ದಾಗ ಮಾಡಿದೆ. ಅಟ್ಲೀಸ್ಟ್ ಒಂದು ಹಸಿರು ಶಾಲೆ ಹಾಕ್ಕೊಂಡು ಅವರು ರಾಜಕೀಯ ಬದುಕಿನಲ್ಲಿ ಮೊದಲು ಅವರು ಯಾತ್ರೆಗಳನ್ನೆಲ್ಲ ಮಾಡಿದ್ರು. ಆ ಇತಿಹಾಸ ನಮಗೆ ಗೊತ್ತಿದೆ. ಅದಾದ ಮೇಲೂ ಕೂಡ ರೈತರಿಗೆ ಒಳ್ಳೆಯದಾಗಲಿ ಬಿಡಲಿ, ಅವರು ರೈತರಿಗೆ ಪ್ರತ್ಯೇಕವಾದ ಒಂದು ಬಜೆಟನ್ನು ಮಂಡನೆ ಮಾಡಿ ನಾನು ರೈತರ ಪರ ಅಂತ ತೋರಿಸ್ಕೊತೀನಿ. ಬೊಮ್ಮಾಯಿ ಆಗಲಿ ಅವರ ಸರ್ಕಾರವಾಗಲಿ ತಾವು ರೈತರ ಪರ, ಬಡವರ ಪರ, ಹಿಂದುಳಿದ ವರ್ಗದವರ ಪರ, ಅಲ್ಪಸಂಖ್ಯಾತರ ಪರ ಅಂತ ಯಾವತ್ತೂ ತೋರಿಸ್ಕೊಂಡೇ ಇಲ್ಲ. ಯಾಕಂದರೆ ಈ ಅವಧಿಯಲ್ಲಿ BJP ಸರ್ಕಾರ ಬಂದ ಮೇಲೆ ಈ ಅವಧಿಯಲ್ಲಿ ಅವರ ಮೇನ್ ಕಾನ್ಸಂಟ್ರೇಷನ್ ಇದೆ, ಅದು ಹಿಂದೂ ಮುಸ್ಲಿಂ ಮಾತ್ರ ಆಗಿತ್ತು. ಸೊ ಈ ರೀತಿಯ ಕೋಮು ರಾಜಕಾರಣ ಏನಿದೆ, ಹಿಂದೂ ಮುಸ್ಲಿಂ ಅಂತ ಇಟ್ಕೊಂಡು ಇವರು ರಾಜಕಾರಣ ಏನು ಮಾಡ್ತೀರಿ, ಈ ರಾಜಕಾರಣಕ್ಕೂ ಕೂಡ ಒಂದು ಮಿತಿ ಇದೆ ಅಂತ. ಅದು ಬಹುಸಂಖ್ಯಾತರನ್ನು ನೀವು ಒಗ್ಗಟ್ಟು ಮಾಡೋದಕ್ಕೆ ಟ್ರೈ ಮಾಡಿದಾಗ ಅಲ್ಪಸಂಖ್ಯಾತರು ಒಗ್ಗಟ್ಟಾಗ್ತಾರೆ. ಅವರು ಒಗ್ಗಟ್ಟಾಗ್ತಾ ಹೋದರೆ ಅವರ ಪರವಾಗಿ ಇರುವಂಥ ಆರೋಗ್ಯಪೂರ್ಣ ಆಲೋಚನೆ ಮಾಡುವುದು ಅವ್ರ ಪರವಾಗಿ. ಸೊ ಆದ್ದರಿಂದ ಇದು 2 ಒಲಗಿನ ಕತ್ತಿ ರಾಜಕಾರಣ. ಈ 2 ಒಲಗಿನ ಕತ್ತಿ ರಾಜಕಾರಣವನ್ನು ಏನು BJP ಮಾಡ್ತಾ ಇದೆ ಅದು ಯಾವ ಕಡೆ ಕೊಯ್ಯುತ್ತೋ ಗೊತ್ತಾಗಲ್ಲ. ಸೊ ಅದರಿಂದ ಈ ಚುನಾವಣೆಯಲ್ಲಿ ಅದು ಗೊತ್ತಾಗ್ತದೆ ಮುಂಬೈ. ಆದರೆ BJPಗೆ ಈಗ ಅನಿವಾರ್ಯವಾಗಿ ಅವರು ಹಿಂದುಳಿದ ವರ್ಗದವ್ರ ಬಗ್ಗೆ,
SC ST ಬಗ್ಗೆ ಮಾತನಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ನಿಜ. ಅದರ ಅರಿವು ಎಷ್ಟರ ಮಟ್ಟಿಗೆ BJP ಆಗಿದೆ ಅನ್ನೋದು ಬೇರೆ, ಅಥವಾ ಅದರ ಉದ್ದೇಶ ಏನು ಅನ್ನೋದು ಬೇರೆ. ಬಟ್ ಆ ಅರಿವು ಏನಿದೆ ಅದು BJP ಒಳಗೆ ಬರ್ತದೆ. ಯಾಕಂದರೆ ಅಲ್ಟಿಮೇಟ್ಲಿ ಚುನಾವಣಾ ರಾಜಕಾರಣದಲ್ಲಿ ಚುನಾವಣೆಯನ್ನು ಗೆಲ್ಲುವುದು ಏನಿರುತ್ತೆ ಅದು ಬಹಳ ಮುಖ್ಯವಾಗಿದೆ. ಸೊ ಈ ಚುನಾವಣೆಯ ಗೆಲ್ಲುವ ರಾಜಕಾರಣಕ್ಕಾಗಿ BJP ಯಾತ್ರೆಯನ್ನು ಪ್ರಾರಂಭಿಸಿದೆ. ಸೊ ಈ ಮುಖಂಡತ್ವ ವರ್ಷದ ಬೊಮ್ಮಾಯಿ ಅಥವಾ ಯಡಿಯೂರಪ್ಪ ಅವರ ಟೆಸ್ಟ್ ಪರೀಕ್ಷೆ, ಇದು ಅಗ್ನಿ ಪರೀಕ್ಷೆ BJPಗೆ ಅಂತ ನಾನು ಹೇಳ್ತೀನಿ. ಕಾಂಗ್ರೆಸ್ ಕಳೆದುಕೊಳ್ಳೋದು ಏನೂ ಇಲ್ಲ. ಅವರು ದೇಶವ್ಯಾಪಿ ಏನು ಈ ಒಂದು ಭಾರತ ಜೋಡೋ ಇದು ಮಾಡ್ತಿದ್ದಾರೆ, ಅದು ಭಾರತದ ಒಳಗಡೆ ಮೂಲ ಅಸ್ಮಿತೆ ಇರುತ್ತಲ್ಲ, ಮೂಲ ಇದಿರುತ್ತಲ್ಲ, ಅದನ್ನು ಜಾಗೃತಿಗೊಳಿಸುವಂಥ ಕೆಲಸ ಮಾಡ್ತಾರೆ. ಅಂದರೆ ಈ ಕೋಮುವಾದದ ರಾಜಕಾರಣ ಅದು ಯಾವತ್ತೂ ಕೂಡ ಅದಕ್ಕೆ ದೀರ್ಘಕಾಲೀನ ಭವಿಷ್ಯ ಇರಲ್ಲ. ಕೋಮುವಾದಿ ರಾಜಕಾರಣಕ್ಕೆ ಒಂದು ಹಂತದವರೆಗೆ ಮಾತ್ರ ಅದು ನಿಮಗೆ ಕೊಡ್ಬೋದು. ಅಲ್ಟಿಮೇಟ್ಲಿ ನೀವು ಕೇಸರಿ ಧ್ವಜವನ್ನು ಹಿಡಿದು ಶಾಲ್ ಹಾಕಿಕೊಂಡು ಕೂಗಿದ್ರು ನೀವು ಮನೆಗೆ ಹೋದ್ಮೇಲೆ ಊಟ ಮಾಡಿ ಬದುಕಬೇಕು, ಕೆಲಸ ಬೇಕು ಅಲ್ವಾ. ಅಲ್ಟಿಮೇಟ್ಲಿ ನಾವು ಜೊತೆಯಾಗಿ ಬರೆಸ್ಬೇಕು. ಯಾರನ್ನ ಯಾರು ಓಡಿಸೋಕ್ಕಾಗಲ್ಲ. ಯಾವುದೋ ಎಲ್ಲರೂ ಕೂಡ ಈ ದೇಶದ ನಿವಾಸಿಗಳಾಗಿದ್ದಾರೆ. ನೀವು ಒಡೆದ್ರೆ ಒಂದು ಹಂತದವರೆಗೆ ತಕ್ಷಣ ಪರಿಣಾಮ ನೀಡ್ಬೋದು. ನನಗೆ ಅನ್ನಿಸುವ ಹಾಗೆ ಈ ಕೋಮುವಾದಿ ರಾಜಕಾರಣ ಏನಿದೆ, ಈ ಕೋಮುವಾದಿ ರಾಜಕಾರಣ ಕರ್ನಾಟಕದಲ್ಲಿ ಅದು ಎಷ್ಟರ ಮಟ್ಟಿಗೆ ಬಳಕೆ ಆಗಬೇಕು ಅಷ್ಟು ಬಳಕೆ ಆಗಿಬಿಟ್ಟಿದೆ. ಇನ್ನೂ ಜಾಸ್ತಿ ಬಳಸೋಕ್ಕಾಗಲ್ಲ, ಇನ್ನೂ ಹೆಚ್ಚು ಬಳಸೋದು ಕಷ್ಟ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈ ಯಾತ್ರೆ ಪ್ರಾರಂಭ ಆಗಿದೆ ಅನ್ನೋದು. ಸೊ ನಾನು ಇನ್ನೂ ಹಲವು ವಿಚಾರಗಳ ಬಗ್ಗೆ ಮಾತನಾಡಬೇಕು. ನಿನ್ನೆ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಾಯ್ತು, ನಾನು ಮಾತಾಡಿಲ್ಲ. ಅದು ಫರೀದಾಬಾದ್ನಲ್ಲಿ 4 ಜನ ಏನಿದ್ದಾರೆ ಸಫಾಯಿ ಕರ್ಮಚಾರಿಗಳು ಅಸುನೀಗಿ. ಅದರ ಹೆಚ್ಚಿನ ವರದಿಗಳನ್ನು ನಾನು ಇವತ್ತಿನ ಪತ್ರಿಕೆಯಲ್ಲಿ ನೋಡಿಲ್ಲ. ಎಂಥ ಸ್ಥಿತಿ ನೋಡಿ. ಅವರನ್ನು ಒಂದು ಹಾಸ್ಪಿಟ್ಲ್ ಅವರು ಕರೀತಾರೆ ಫರೀದಾಬಾದ್ನಲ್ಲಿ. ಅವರು ಮೂಲಭೂತವಾಗಿ ಅವರು ಸಫಾಯಿ ಕರ್ಮಚಾರಿಗಳು ಅಲ್ಲ, ಯಾರೋ ಏಜೆನ್ಸಿ ಕೊಟ್ಟಿದ್ರಂತೆ. ಅವ್ರು ಒಂದು 4 ಜನ ಅಸುನೀಗ್ಬೋದು. ಸೊ ಇಂಥ ವಿಚಾರಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೆಯಲ್ಲ. ಸೊ ಇದು ಅಪಾಯಕಾರಿಯಾದದ್ದು. ಇದು ಇಂಥ ಒಂದು ಸ್ಥಿತಿಯನ್ನು ತಡಿಬೇಕಾಗಿದೆ. ಸಫಾಯಿ ಕರ್ಮಚಾರಿಗಳಿಗೆ ನೀವು ಸೇಫ್ಟಿಯನ್ನು ಕೊಡದಿದ್ದರೆ, ನೀವು ಮನುಷ್ಯರನ್ನು ಈ ರೀತಿ ನೀವು ಕೊಳಚೆ ಇದ್ರ ಒಳಗಡೆ ಇಳಿಸೋದೇ ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ಬೇರೆ ಬೇರೆ ತಾಂತ್ರಿಕವಾದ ಬೆಳವಣಿಗೆಗಳಾಗಬೇಕು. ಅಂಥ ತಂತ್ರಜ್ಞಾನವನ್ನು ಬಳಸಿ ಒಳಚರಂಡಿಯನ್ನು ವ್ಯವಸ್ಥೆಪಡಿಸಬೇಕು ಹೊರತು ಜನರನ್ನು ಬಲಿ ಕೊಡೋದಲ್ಲ. ಆ ಬಲಿ ಕೊಡುವ ಕೆಲಸ ಏನಿದೆ ಅದು ಸಾಂಕೇತಿಕವಾಗಿ. ಒಬ್ಬ ಸಫಾಯಿ ಕರ್ಮಚಾರಿ 4 ಜನ ಹಸು ನೀಗಿದ್ರು, ಅದಕ್ಕೆ ಮಾಧ್ಯಮ ಮಾತಾಡಲ್ಲ, ಯಾರೂ ಮಾತಾಡಲ್ಲ ಅನ್ನೋದಿದೆಯಲ್ಲ, ಅದು ದೇಶ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದನ್ನು ತೋರಿಸುತ್ತೆ ಅಂತ ಹೇಳ್ತಾ ಈ ಬೆಳಗಿನ ನನ್ನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇದು ಸುದ್ದಿ ವಿಶ್ಲೇಷಣೆ ಅಲ್ಲ, ಮೀಡಿಯಾ ವಾಚ್. ಇನ್ನೂ ಹಲವು ಸುದ್ದಿಗಳು ಪತ್ರಿಕೆಯಲ್ಲಿದೆ. ಸೊ ಸೋನಿಯಾ ಗಾಂಧಿ ಉತ್ಸಾಹ ಏನಿದೆ ಅವರ ಪ್ರವಾಸದಲ್ಲಿ ಹೇಗೆ ಉತ್ಸಾಹ ಅಂತ ಒಂದು ವರದಿ ಇದೆ. ಸೊ KC ಜನರಲ್ ಆಸ್ಪತ್ರೆ 2 ಘಟಕಗಳಿಗೆ ಚಾಲನೆ ನೀಡಿದರು ಅನ್ನೋದು. ಹಾಗೆಯೇ BBMP ಮರದ ಆಸ್ಪತ್ರೆ ನಿವೇಶನ ಅನ್ನೋ ಒಂದು ವರದಿ ಇದೆ. ಸೊ ಹೀಗೆ ಹಲವು ಸುದ್ದಿಗಳು ಇವತ್ತಿನ ಪತ್ರಿಕೆಗಳಿವೆ. ಆದರೆ ಎಲ್ಲಕ್ಕಿಂತ ನನಗೆ ಮುಖ್ಯ ಅಂತ ಅನಿಸಿದ್ದು ಇದು. ಅದರ ಜೊತೆಗೆ ಈ ರಾಷ್ಟ್ರಪತಿ ಮುರ್ಮು ಅವರ ಒಂದು ಹೇಳಿಕೆ ಕೂಡ ಕಾಂಟ್ರವರ್ಸಿ ಆಗಿದೆ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಈ ದೇಶಕ್ಕೆ 70% ಉಪ್ಪನ್ನು ಗುಜರಾತ್ ಕೊಡ್ತಾ ಇದೆ, ಆದ್ದರಿಂದ ಜನ ಗುಜರಾತ್ನ ಉಪ್ಪು ತಿಂತಿದ್ದಾರೆ ಅಂತ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳು ಹೇಳಿದ್ದೇನಿದೆ ಅದು ಅವರು ಸಾಂಕೇತಿಕವಾಗಿ ಹೇಳಿದ್ರು ಏನು ಹೇಳಿದ್ರು ಗೊತ್ತಿಲ್ಲ. ಗುಜರಾತನ್ನು ಲೈಮ್ಲೈಟಿಗೆ ತರೋದು ಎಲ್ಲವೂ ಗುಜರಾತ್ ಮೂಲಕ ನಡೆಯುತ್ತೆ ಅನ್ನೋ ವಾತಾವರಣ ಸೃಷ್ಟಿಸೋದಿದೆಯಲ್ಲ, ಅದನ್ನು ಯಾವುದೋ ರಾಜಕಾರಣಿಗಳು ಮಾಡಿದರೆ ನಾನು ಹೋಗ್ತಿದ್ದೆ. ಆದರೆ ನಮ್ಮ ದೇಶದ ಮೊದಲ ಪ್ರಜೆ ದ್ರೌಪದಿ ಮುರ್ಮು ಅವರು ಮಾತು ಹೇಳಿದ್ದು ನನಗೆ ಹೆಚ್ಚು. ನಾವು ಯಾರು ಗುಜರಾತ್ನ ಉಪ್ಪು ತಿನ್ನಲ್ಲ, ನಾವು ನಮ್ಮ ನೆಲದ ಉಪ್ಪನ್ನು ತಿಂತೀವಿ ಅಲ್ವಾ. ಗುಜರಾತಿನ ಉಪ್ಪು ತಿಂತಾ ಇದ್ದಾರೆ ಎಲ್ಲ, ಅದು ಏನನ್ನು ಹೇಳೋದಕ್ಕೆ ನಮ್ಮ ರಾಷ್ಟ್ರಪತಿಗಳು ಹೊರಟಿದ್ದಾರೆ. ಎನಿವೆ, ಇದು ಇವತ್ತಿನ ಮೀಡಿಯಾ ವಾಚ್. ಮತ್ತೆ ಬರ್ತೀನಿ ನಿಮ್ಮ ವಿಚಾರದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.